ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ತಾಯಿಯ ಗರ್ಭದಲ್ಲಿರುವಾಗಲೇ ಎಲ್ಲವನ್ನು ಕಲಿತು ನಂತರ ಗರ್ಭದಿಂದ ಹೊರಬರುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಕಾಂಗರು, ಬಿ ಸಿಂಹ, ಸಿ ಆನೆ, ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಆನೆಗಳು ಯಾವುದೇ ಸಸ್ತನಿಗಳಿಗಿಂತ ದೀರ್ಘವಾದ ಗರ್ಭಾವಸ್ಥೆಯನ್ನು ಹೊಂದಿದ್ದು ಸುಮಾರು 22 ತಿಂಗಳುಗಳವರೆಗೆ ಇರುತ್ತದೆ. ಹೀಗೆ 22 ತಿಂಗಳುಗಳ ಕಾಲ ತಾಯಿಯ ಗರ್ಭದಲ್ಲೇ ಇರುವುದರಿಂದ ಗರ್ಭದಲ್ಲಿರುವಾಗಲೇ ಮರಿ ಆನೆಯ ಮೆದುಳು ಪೂರ್ಣವಾಗಿ ಬೆಳವಣಿಗೆ ಹೊಂದಿರುವುದು ಇಷ್ಟು ದೀರ್ಘವಾದ ಗರ್ಭಾವಸ್ಥೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಈ ಕಾರಣಕ್ಕಾಗಿ ಮರಿ ಆನೆಗಳು ಜನಿಸಿದಾಗ ಅವುಗಳು ಮೆದುಳು ವಿಶ್ವದ ಯಾವುದೇ ಮಗುವಿನಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಸ್ಥಿತಿಯಲ್ಲಿರುತ್ತವೆ. ಆನೆಗಳು ಹುಟ್ಟಿನಿಂದ ತುಂಬಾ ಬುದ್ಧಿವಂತ ಪ್ರಾಣಿಯಾಗಿದ್ದು ಆನೆ ಮರಿಯ ಚಿಂತನೆಯು ಇತರ ಆನೆಗಳಂತೆಯೇ ಇರುತ್ತದೆ. ಆದರೆ ಹುಟ್ಟಿದ ನಂತರ ತಿನ್ನಲು ಮತ್ತು ಆಹಾರವನ್ನು ಹುಡುಕಲು ಕಲಿಯುತ್ತವೆ. ಎರಡನೇ ಪ್ರಶ್ನೆ, ವಾತ, ಪಿತ್ತ ಮತ್ತು ಕಫ ಈ ಯಾವುದೇ ರೋಗಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ವೀಳ್ಯದೆಲೆ, ಬಿ ಗರಿಕೆ ಹುಲ್ಲು, ಸಿ ಬಿಲ್ವಪತ್ರೆ, ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಲ್ವಪತ್ರೆ. ಆಯುರ್ವೇದದಲ್ಲಿ ಬಿಲ್ವಪತ್ರೆಯನ್ನು ಪ್ರಮುಖ ಔಷಧಿಯಾಗಿ ಬಳಸಲಾಗುತ್ತದೆ. ವಾತದ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಬೇರಿನಲ್ಲಿದೆ. ಬಿಲ್ವದ ಕಾಯಿ ಕಫ ನಿವಾರಣೆಗೆ ಸಹಾಯಕ. ಜೊತೆಗೆ ಜೀರ್ಣಕ್ರಿಯೆಗೆ ಮತ್ತು ಹೊಟ್ಟೆ ನೋವು, ಬೇದಿ ಮೊದಲಾದ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ಕಣ್ಣುಗಳಿಗೆ ಒತ್ತಡ ಹೆಚ್ಚಾದಾಗ ಯಾವ ಕಣ್ಣಿನ ಕಾಯಿಲೆ ಸದ್ದಿಲ್ಲದಂತೆ ಆವರಿಸುತ್ತದೆ? ಆಪ್ಷನ್ಸ್: ಎ ಕಣ್ಣಿನ ಪೊರೆ, ಬಿ ಇರುಳು ಗುರುಡು, ಸಿ ಗ್ಲೂಕೋಮಾ, ಡಿ ರಕ್ತ ಹೆಪ್ಪುಗಟ್ಟುವಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಲೂಕೋಮಾ. ಗ್ಲೂಕೋಮಾ ಎಂಬುವುದು ಒಂದು ರೀತಿಯ ಕಣ್ಣಿನ ಕಾಯಿಲೆಯಾಗಿದ್ದು ಈ ಸ್ಥಿತಿಯಲ್ಲಿ ಕಣ್ಣಿನ ದೃಷ್ಟಿನರ ನಿಧಾನವಾಗಿ ಘಾಸಿಗೊಳಿಸುತ್ತಾ ತನ್ನ ಕ್ಷಮತೆಯನ್ನು ಕಳೆದುಕೊಳ್ಳುತ್ತಾ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಕಣ್ಣಿನ ಒಳಭಾಗದ ಒತ್ತಡ. ಈ ಒತ್ತಡಗಳು ಹೆಚ್ಚಾಗಿ ಮೊಬೈಲ್ ನೋಡುವುದರಿಂದ ಅಥವಾ ಲ್ಯಾಪ್ಟಾಪ್ ಬಳಸುವುದರಿಂದ ಬರುತ್ತದೆ ಅಥವಾ ದಿನಪೂರ್ತಿ ಇವುಗಳನ್ನು ಬಳಸುವುದರಿಂದಲೂ ಬರುತ್ತದೆ. ನಾಲ್ಕನೇ ಪ್ರಶ್ನೆ, ಕದಿರು ಹಬ್ಬವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಕೊಡಗು, ಬಿ ಗುಲ್ಬರ್ಗಾ, ಸಿ ಉಡುಪಿ, ಡಿ ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಉಡುಪಿ. ನವರಾತ್ರಿಯ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡುವ ಕದಿರು ಕಟ್ಟುವ ಹಬ್ಬ ಉಡುಪಿಯಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತದೆ. ಕದಿರು ಕಟ್ಟುವ ಹಬ್ಬವನ್ನು ಅನಂತ ಚತುರ್ದಶಿಯಿಂದ ದೀಪಾವಳಿಯವರೆಗೆ ಮಾಡಬಹುದು ಎನ್ನಲಾಗುತ್ತದೆ. ಆದರೆ ಚತುರ್ದಶಿ ಸಂದರ್ಭದಲ್ಲಿ ಪೈರು ಬಲಿತಿರುವುದಿಲ್ಲ. ದೀಪಾವಳಿ ಹೊತ್ತಿಗೆ ಕಟಾವಾಗಿರುತ್ತದೆ. ಹೀಗಾಗಿ ಹೆಚ್ಚಿನವರು ನವರಾತ್ರಿಯ ಒಂದು ದಿನ ಕದಿರು ಹಬ್ಬವನ್ನು ಆಚರಿಸುತ್ತಾರೆ. ಭತ್ತದ ತೆನೆಯನ್ನು ಮಾವಿನ ಎಲೆ, ಬಿದಿರು ಎಲೆಗಳಿಂದ ಸುತ್ತಿ ದಡ್ಡಲದ ತೊಗಟೆ ನಾರಿನಿಂದ ಕಟ್ಟಿದಾಗ ಅದು ಕೊರಳು ಆಗುತ್ತದೆ. ಅದನ್ನು ದೇವರ ಪೀಠ, ತೊಟ್ಟಿಲು, ಹಣದ ಪೆಟ್ಟಿಗೆ, ಅಟ್ಟ, ಬಾಗಿಲು, ಧಾನ್ಯ ಕಣಜ, ಮೊಸರು ಕಡೆಯುವ ಕಂಬ, ಬಾವಿಯ ಕಂಬ ಸೇರಿ ಎಲ್ಲ ಕಡೆ ಕಟ್ಟಲಾಗುತ್ತದೆ. ವಾಹನಗಳು, ಕಂಪ್ಯೂಟರ್ ಕೂಡ ಆ ವ್ಯಾಪ್ತಿಗೆ ಬರುತ್ತದೆ. ಮನೆಗೆ ಮತ್ತು ಇರುವ ಎಲ್ಲ ವಸ್ತುಗಳಿಗೆ ಹೊಸ ಚೈತನ್ಯ ತುಂಬುವ ಆಶಯ ಇದರಲ್ಲಿದೆ. ಕರುಳಿನಲ್ಲಿ ಧಾನ್ಯಲಕ್ಷ್ಮಿಯ ಅನುಸಂಧಾನವಿದ್ದು ಕಟ್ಟಿದಾಗ ಮನೆಯಲ್ಲಿ ಧನಾತ್ಮಕತೆ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ. ಐದನೇ ಪ್ರಶ್ನೆ, ಆಗಾಗ ಅಭ್ಯಂಗ ಸ್ನಾನ ಮಾಡುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ದೇಹ ಬಲವೃದ್ಧಿ, ಬಿ ರಕ್ತ ಪರಿಚಲನೆ, ಸಿ ಒತ್ತಡ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆರೋಗ್ಯಯುತ ಜೀವನ ನಡೆಸಬೇಕು ಎನ್ನುವುದು ಬಹುತೇಕ ಎಲ್ಲರ ಕನಸು. ಹೀಗಾಗಿ ಪ್ರಾಚೀನ ಕಾಲದ ಪದ್ಧತಿಯಂತೆ ತಲೆಯಿಂದ ಪಾದದವರೆಗೂ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರೆ ದೇಹದ ಜೊತೆಗೆ ಮನಸ್ಸು ಆರೋಗ್ಯವಾಗಿರುತ್ತದೆ. ಜ್ವರ, ಮೂಗು ಸೋರುವಿಕೆ ಮತ್ತು ಅಜೀರ್ಣ, ಕಫ ಮುಂತಾದ ಅಸ್ವಸ್ಥತೆಗಳಿಂದ ಬಳಲುತ್ತಿರುವವರನ್ನು ಹೊರತುಪಡಿಸಿ ಉಳಿದವರು ಆಗಾಗ ಅಭ್ಯಂಗ ಸ್ನಾನವನ್ನು ಮಾಡಬಹುದು. ಇದರಿಂದ ದೇಹದ ಬಲ ಹೆಚ್ಚಿಸಲು ಹಾಗೂ ಮೂಳೆಗಳನ್ನು ಬಲವರ್ಧಿಸಲು ಎಣ್ಣೆ ಸ್ನಾನ ಸಹಾಯ ಮಾಡಲಿದೆ. ಎಣ್ಣೆ ಸ್ನಾನದಿಂದ ರಕ್ತ ಪರಿಚಲನೆ ಹೆಚ್ಚಿ ಉತ್ತಮ ನಿದ್ರೆ ಬರುತ್ತದೆ. ಜೊತೆಗೆ ಚರ್ಮದ ಆರೋಗ್ಯವೂ ಹೆಚ್ಚುತ್ತದೆ. ಆರನೇ ಪ್ರಶ್ನೆ, ಹೊಟ್ಟೆ ಮತ್ತು ಕರುಳಿನ ಒಳಪದರವನ್ನು ಶುದ್ಧಿಗೊಳಿಸುವುದರ ಜೊತೆಗೆ ಯಕೃತ್ತನ್ನು ನಿರ್ವಿಷಗೊಳಿಸುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಮೆಂತ್ಯೆ, ಬಿ ಕಾಳುಮೆಣಸು, ಸಿ ಬಜೆ, ಡಿ ಶುಂಠಿ.
ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯೆ. ಮೆಂತ್ಯೆ ಬೀಜಗಳಲ್ಲಿ ಕಂಡುಬರುವ ಲೋಳೆಯು ಎದೆಯುರಿ ಅಥವಾ ಆಸಿಡ್ ರಿಫ್ಲೆಕ್ಸ್ ವಿರುದ್ಧ ಪರಿಣಾಮಕಾರಿಯಾಗಿದ್ದು ಜಠರ ಗರುಳಿನ ಉರಿಯೂತವನ್ನು ಶಮನಗೊಳಿಸುತ್ತದೆ, ಅಜೀರ್ಣವನ್ನು ನಿವಾರಿಸುತ್ತದೆ, ಹೊಟ್ಟೆಯ ಹುಣ್ಣುಗಳಿಂದ ಉಂಟಾಗುವ ಮಲಬದ್ಧತೆ ಮತ್ತು ಜೀರ್ಣದ ಸಮಸ್ಯೆಗಳಿಗೆ ಉಪಶಮನ ನೀಡುತ್ತದೆ, ಹೊಟ್ಟೆ ಮತ್ತು ಕರುಳಿನ ಒಳಪದರವನ್ನು ಆವರಿಸುತ್ತದೆ. ಇದು ಯಕೃತ್ತನ್ನು ನಿರ್ವಿಷಗೊಳಿಸಿ ಹಾನಿಕಾರಕ ವಿಷವನ್ನು ಹೊರಹಾಕಲು ಮೆಂತ್ಯೆ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ. ಹಾಲು ಮಿಶ್ರಿತ ಚಹಾವನ್ನು ಹೆಚ್ಚಾಗಿ ಸೇವಿಸುವುದರಿಂದ ಇದು ಹೃದಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ಹೃದಯ ಬಡಿತ ಹೆಚ್ಚಳ, ಬಿ ರಕ್ತದೊತ್ತಡ ಹೆಚ್ಚಳ, ಸಿ ಆರೋಗ್ಯಕರ ಹೃದಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಹಾವು ಪಾಲಿಫಿನಾಲ್ಸ್ ಎಂಬ ನೈಸರ್ಗಿಕ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇವುಗಳನ್ನು ಹೃದಯಕ್ಕೆ ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಚಹಾದಲ್ಲಿ ಹಾಲನ್ನು ಬೆರೆಸುವುದು ಅದರ ಉತ್ತಮ ಗುಣಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಹಾಲಿನಲ್ಲಿರುವ ಪ್ರೋಟೀನ್ ಚಹಾದಲ್ಲಿರುವ ಪಾಲಿಫಿನಾಲ್ ಅಂಶಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ಕಾರಣದಿಂದಾಗಿ ನೀವು ಬಹಳಷ್ಟು ಚಹಾವನ್ನು ಸೇವಿಸಿದರೆ ನಿಮ್ಮ ಹೃದಯ ಬಡಿತವು ಹೆಚ್ಚಾಗುತ್ತದೆ, ಅಧಿಕ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಇವೆರಡೂ ಹೃದಯದ ಆರೋಗ್ಯಕ್ಕೆ ಅಪಾಯವನ್ನು ತಂದೊಡ್ಡುತ್ತವೆ. 8ನೇ ಪ್ರಶ್ನೆ. ವಾರದಲ್ಲಿ ಯಾವ ದಿನ ಕೂದಲು ಕತ್ತರಿಸುವುದು ಅಷ್ಟದಾರಿದ್ರ? ಆಪ್ಷನ್ಸ್ ಎ ಮಂಗಳವಾರ, ಬಿ ಗುರುವಾರ, ಸಿ ಶನಿವಾರ, ಡಿ ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಿಂದೂ ಧರ್ಮದಲ್ಲಿ ವಾರದ ಈ 2 ದಿನಗಳಲ್ಲಿ ತಲೆ ಕೂದಲನ್ನು ಕತ್ತರಿಸುವುದು ಮಹಾ ಅಪರಾಧವೆಂದು ಪರಿಗಣಿಸಲಾಗಿದೆ. ಈ 2 ದಿನಗಳಲ್ಲಿ ನಾವು ನಮ್ಮ ತಲೆ ಕೂದಲನ್ನು ಕತ್ತರಿಸಿದರೆ ಆ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು, ಹಣದ ಸಮಸ್ಯೆಯನ್ನು ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಮಾತ್ರವಲ್ಲ, ಇದರಿಂದ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದೊಡ್ಡ ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಲು ಈ 2 ದಿನಗಳು ನಿಮ್ಮ ಕೂದಲನ್ನು ಕತ್ತರಿಸದೇ ಇರುವುದು ಉತ್ತಮ. 9ನೇ ಪ್ರಶ್ನೆ. ಜನಪ್ರಿಯ ಧಾರಾವಾಹಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನ ಟಿಪ್ಪು ಪಾತ್ರಧಾರಿಯನ್ನು ಹೊತ್ತೊಯ್ದ ಆನೆ ಯಾವುದು? ಆಪ್ಷನ್ಸ್ ಎ ರಾಜೇಂದ್ರ, ಬಿ ದ್ರೋಣ, ಸಿ ಜಯಮಾರ್ತಾಂಡ, ಡಿ ಐರಾವತ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೋಣ. ದ್ರೋಣ 10.25 ಎತ್ತರದ ಆನೆಯಾಗಿದ್ದು ಇದು ಸುಮಾರು 6,400 kg ತೂಕವನ್ನು ಹೊಂದಿತ್ತು. 18 ವರ್ಷ ಸತತವಾಗಿ ಅಂಬಾರಿಗೆ ಬೆನ್ನು ಕೊಟ್ಟ ಖ್ಯಾತಿ ಈ ಆನೆಯದ್ದಾಗಿದೆ. ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನ ಟಿಪ್ಪು ಪಾತ್ರಧಾರಿಯನ್ನು ಹೊತ್ತೊಯ್ದದ್ದು ಇದೇ ದ್ರೋಣ. 1998ರಲ್ಲಿ ಹೈ ಟೆನ್ಷನ್ ವಿದ್ಯುತ್ ತಗುಲಿ ಈ ದ್ರೋಣ ಆನೆಯು ಸಾವನ್ನಪ್ಪುತ್ತದೆ. 10ನೇ ಪ್ರಶ್ನೆ. ಭಾರತದ ಅತಿ ದೊಡ್ಡ ಜಿಂಕೆ ಜಾತಿಗಳು ಯಾವುವು? ಆಪ್ಷನ್ಸ್ ಎ ಸಾಂಬಾರ್, ಬಿ ಭರಸಿಂಗ, ಸಿ ರೋ ಜಿಂಕೆ, ಡಿ ಬುಲ್ ಮೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಸಾಂಬಾರ್. ಒಡಿಶಾದ ಸಾಂಬಾರ್ ಭಾರತದ ಅತಿ ದೊಡ್ಡ ಜಿಂಕೆ ಜಾತಿಯಾಗಿದೆ. ಇವು ಕಾಡುಗಳಲ್ಲಿ ಕಂಡುಬರುತ್ತವೆ ಮತ್ತು ಅವುಗಳ ಹೊಂದಾಣಿಕೆ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದೆ. ಇವುಗಳು ಹುಲಿಗಳಂತಹ ಪರಭಕ್ಷಕಗಳಿಗೆ ನೆಚ್ಚಿನ ಬೇಟೆಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.